ಆಹಾಹಾ! ಭಾನುವಾರದ ಬಾಡುಟದಲ್ಲಿ ಬೋಟಿ ಫ್ರೈ ಇದ್ದರೆ ಏನು ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ನಾನ್ ವೆಜ್ ತಿನ್ನೋರಿಗೆಲ್ರಿಗೂ ಈ ಬೋಟಿ, ತಲೆ ಮಾಂಸ ಅಂದರೆ ತುಂಬ ಇಷ್ಟ. ಇದನ್ನು ನಾನು ಸಿಂಪಲ್ಲಾಗಿ ಹೇಗೆ ಮಾಡಿದೆ ಅಂತ ಹೇಳ್ತೀನಿ. ಇದನ್ನು ತೊಳೆಯೋದೇ ತುಂಬ ಕಷ್ಟ. ಒಂದು ಕುಕ್ಕರಲ್ಲಿ ಎಣ್ಣೆ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಶಿನ ಹಾಕಿ ತೊಳೆದಿಟ್ಟಿರೋ ಬೋಟಿನ ಹಾಕಿ ಅದನ್ನು ಚೆನ್ನಾಗಿ ಫ್ರೈ ಮಾಡಿ, ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಳ್ತಿದ್ದೀನಿ. ಉಪ್ಪು ಹಾಕಿ ಚೆನ್ನಾಗಿ ಫ್ರೈ ಮಾಡಿ 1 ಗ್ಲಾಸ್ ಅದಕ್ಕೆ ಬೇಯೋ ಅಷ್ಟು ನೀರು ಎಷ್ಟು ಬೇಕೋ ಅಷ್ಟು ಹಾಕಿ ಆಲ್ಮೋಸ್ಟ್ 6 to 7 ವಿಷಲ್ ಕೂಗ್ಸಿದ್ದೀನಿ. ಇದು ಕ್ಲೀನ್ ಮಾಡೋದೇ ತುಂಬ ಕಷ್ಟ ಅಪ್ಪ. ನೆಕ್ಸ್ಟ್ ಇದಕ್ಕೆ ಮಸಾಲ ಫ್ರೈಗೆ ಏನು ಮಾಡಿ ತೊಗೊಂಡಿದ್ದೀನಿ ಅಂದರೆ ಆನಿಯನ್, ಕ್ಯಾಪ್ಸಿಕಮ್, ಚಿಲ್ಲಿ, ಕೊತ್ತಂಬರಿ, ಪುದೀನ, ಬೆಂದಿಟ್ಟಿರೋವಂಥ ಬೋಟಿನ ಇವಾಗ ನಾನು ಫಿಲ್ಟ್ರ್ ಮಾಡ್ಕೊಳ್ತಿದ್ದೀನಿ. ನೆಕ್ಸ್ಟ್ ಇದಕ್ಕೆ ಜೀರಿಗೆ, ಮೆಣಸು, ಓಂಕಾಳು ಈ 3 ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಟೇಸ್ಟು ಚೆನ್ನಾಗಿ ಕೊಡುತ್ತೆ. ಒಂದು ಬಾಣಲಿಲಿ ಸ್ವಲ್ಪ ಎಣ್ಣೆ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಈಗ ಇದಕ್ಕೆ ಸ್ವಲ್ಪ ಉಪ್ಪು, ಕರಿಬೇವು ಹಾಕ್ಕೊಂಡಿದ್ದೀನಿ. ಆಗಲೇ ಪೌಡ್ರ್ ಮಾಡಿ ಇಟ್ಟಿರೋ ಅಂಥ ಪೆಪ್ಪರ್, ಜೀರಿಗೆ, ಓಂಕಾಳು ಇದನ್ನು 1-2 ಸ್ಪೂನ್ ಹಾಕ್ಕೊಂಡು ಫ್ರೈ ಮಾಡೋಣ. ಒಳ್ಳೆ ಟೇಸ್ಟ್ ಕೊಡುತ್ತೆ. ಇದಕ್ಕೆ ಕೊತ್ತಂಬರಿ, ಪುದೀನ ಕೂಡ ಸ್ವಲ್ಪ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಿದ್ದೀನಿ. ಈಗ 1 ಸ್ಪೂನ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಯಾಕೆಂದರೆ ಆಗಲೇ ನಾವು ಬೋಟಿ ಫ್ರೈ ಮಾಡಬೇಕಾದ್ರೆ ಹಾಕ್ಕೊಂಡಿದ್ವಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಅದಕ್ಕೆ 1 ಸ್ಪೂನ್ ಬಳಸ್ತಾ ಇದ್ದೀನಿ. ಕಟ್ ಮಾಡಿ ಇಟ್ಟಿರೋವಂಥ ಕ್ಯಾಪ್ಸಿಕಮ್ ಹಾಕಿ ಮತ್ತೆ ಮಿಕ್ಸ್ ಮಾಡಿ ಸ್ವಲ್ಪ ಫ್ರೈ ಮಾಡೋಣ. ಹೀಗೆ ಇದಕ್ಕೆ ನಾನು 1 ಸ್ಪೂನ್ ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೊಳ್ತಿದ್ದೀನಿ. ನಿಮ್ಮ ಖಾರಕ್ಕೆ ತಕ್ಕಷ್ಟು ಹಾಕ್ಕೊಬೋದು, ಯಾಕೆಂದರೆ ಹಸಿಮೆಣ್ಸಿನ್ಕಾಯಿ ಕೂಡ ಬಳಸಿದ್ದೀನಿ. ಅದಕ್ಕೆ ನಾನು 1 ಸ್ಪೂನ್ ಹಾಕ್ಕೊಳ್ತಿದ್ದೀನಿ. 1 ಸ್ಪೂನ್ ಗರಂ ಮಸಾಲ, 1 ಸ್ಪೂನ್ ಧನಿಯಾ ಪೌಡರ್. ಇದನ್ನು ಸ್ವಲ್ಪ ಫ್ರೈ ಮಾಡಿಕೊಂಡು ಹಸಿ ಸ್ಮೆಲ್ ಹೋಗಬೇಕು. ಈಗ ನಾವು ಬಾಯ್ಲ್ ಮಾಡಿ ಫಿಲ್ಟರ್ ಮಾಡಿ ಇಟ್ಟಿರುವಂಥ ಬೋಟಿನ ಹಾಕ್ಕೊಳ್ತಿದ್ದೀವಿ. ನೀರಲ್ಲಿ ಬೇಯಿಸಿದ್ದೀವಲ್ವ, ಇದು ಜಸ್ಟ್ ಫ್ರೈ ಮಾಡಿಕೊಂಡ್ರೆ ಸಾಕು. ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ತುಂಬ ಡ್ರೈ ಅನಿಸಿದ್ರೆ ಬೇಕಾ ಆವಾಗಲೇ ಬಾಯ್ಲ್ ಮಾಡಿ ಇಟ್ಟಿರೋದ್ರಲ್ಲಿ ಒಂದು ಸ್ವಲ್ಪ ವಾಟರ್ನ ಹಾಕ್ಕೊಂಡ್ರೆ ಸರಿ ಹೋಗುತ್ತೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ಬೋಟಿ ಗೊಜ್ಜು ರೆಡಿ.